ಹೇ ಗಾಯ್ಸ್, ಇವತ್ತು ಫುಲ್ ಬ್ಯುಸಿಯಾಗಿರ್ತೀವಿ. ಬ್ಯುಸಿ ಡೇ. ಯಾಕೆ ಏನು ಎತ್ತ ಅಂತ ಹೇಳ್ತೀನಿ ಬನ್ನಿ. ಟೈಮ್ ಏನು ಇನ್ನೂ ಜಾಸ್ತಿ ಆಗಿಲ್ಲ ಗೈಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 7-7:30 ಆಗಿರಬೇಕು ಅಷ್ಟೇ. ದಕ್ಷಿಣ ತಿಂಡಿ ಆಯಿತು. ಈಗ ಚಿಂಟು ತಿಂಡಿ ಮಾಡ್ತಾ ಇದ್ದಾನೆ. ಸೊ ನಮ್ಮಮ್ಮ ನನ್ನನ್ನು ತಿಂಡಿ ತಿನ್ಬಿಡು ಬಾ ಅಂತ ಕರೀತಾ ಇದ್ದಾರೆ. ಅಮ್ಮ ಕರೀತಾ ಇದ್ದಾರೆ ಅಂದ್ಬಿಟ್ಟು ನಾನು ಬಂದೇ ಬಿಟ್ಟೆ. ಅಮ್ಮ ಕರೆದಾಗಲೇ ಬಂದುಬಿಟ್ರೆ ಯಾವ ಗಲಾಟೆನೂ ಇರೋದಿಲ್ಲ. ಇಲ್ಲ ಅಂದರೆ ನಮ್ಮಮ್ಮ ಕ್ಯಾ ಕ್ಯಾ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅಲ್ವಾ, ಅಮ್ಮ ಅಂದರೆ ಮಾಡೇ ಮಾಡ್ತಾರೆ. ಬಿಕಾಸ್ ಅವರು ತಿಂಡಿ ಅಷ್ಟೇ ಅಲ್ಲ, ಪ್ರತಿಯೊಂದೂ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ತಿಂಡಿ ಮಾಡಿಬಿಟ್ರೆ ಅನುಕೂಲ ಅಂತ ಅವ್ರು ಅನ್ಕೋತಾರೆ. ಅದರಲ್ಲೇನು ತಪ್ಪಿಲ್ಲ. ಸೊ ಬಿಕಾಸ್ ನಾನು ಮಾಡೋದು ಅದೇ ಅಲ್ಲ. ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಬಂದು ಶುಕ್ರವಾರ, ಲಕ್ಷ್ಮೀ ವಾರ ಗೈಸ್. ಎಲ್ರಿಗೂ ಲಕ್ಷ್ಮಿ ಒಂದು ಬರಲಿ. ನನಗೂ ತಿಂಡಿ ಬೇಕಾ? ತಿಂಡಿ ನೋಡಿ ಗೈಸ್, ನಮ್ಮಮ್ಮ ಏನೋ ಹಿಮ್ಮೇಳ ಹೇಳ್ತಾ ಇದ್ದಾರೆ. ಪೂಜೆ ಮಾಡಿ 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 ಸುಸ್ತಾಗಿ ಹೋಗಿದ್ದೀನಂತೆ ನಮ್ಮೂರಲ್ಲಿ. ಅಲ್ವಾ? ನಿನ್ನಷ್ಟು ಬುದ್ಧಿ ಅಮ್ಮಮ್ಮಂಗಿಲ್ಲ. ಏನು ಪೂಜೆ ಯಾವಾಗಲೂ ಮಾಡ್ತಾ ಇರ್ತಾರ? ಒಂದು ನಿಮಿಷಕ್ಕೆ ಆಗೋಗುತ್ತೆ, ಅದೇನು ಸುಸ್ತಾಗುತ್ತೆ ಅಂತ ಹೇಳ್ತಿದ್ದಾನೆ. ಅಮ್ಮಮ್ಮಂಗಂತೂ ತಲೆನೇ ಇಲ್ಲ. ಅಲ್ಲಮ್ಮ? ಗೈಸ್, ನಮ್ಮ ದಕ್ಷ ಮನೆ ಪೂಜೆ ಇದೆ ನೋಡಿ, ಹೇಳ್ತಾ ಇದ್ದಾನೆ. ನಾ ಹೇಳಿಲ್ಲ ಅಂದರೂ ಅವನು ಹೇಳ್ತಾನೆ. ಇವತ್ತು ನಮ್ಮ ಅಕ್ಕವ್ರ ಮನೆ ಪೂಜೆ ಇದೆ. ಏನು ಪೂಜೆ ಅಂತ ಗೊತ್ತಿಲ್ಲ, ಪೂಜೆ ಇದೆ. ಸೊ ಹೋಗಬೇಕು. ಅದಕ್ಕೆ ಬೇಗ ಬೇಗ ಸ್ನಾನ ಮಾಡ್ಕೋಬೇಕು. ಏನೋ ಈಗ ಎದ್ದು ಕೂತಿದ್ದೀನಿ. ಅದಕ್ಕೆ ನಮ್ಮಮ್ಮ ಬೇಗ ಬೇಗ ತಿಂಡಿ ಕೊಟ್ಟು ಕೂರಿಸಿದ್ದಾರೆ. ತಿಂದ್ಬಿಟ್ಟು ಹೋಯ್ತಾ ಇರಿ ಅಂತ. ಸಾಕಮ್ಮ, ಒಂದೇ ಊಟ ಕೊಡಿಸ್ತಾರ. ನಮ್ಮಪ್ಪ ಕಾಯಿ ಹಿಡಿತಾ ಇದ್ದಾರೆ ಗೈಸ್, ಬನ್ನಿ ತೋರಿಸ್ತೀನಿ. ಅಲ್ಲಿ ನಮ್ಮಪ್ಪ ಕಾಯಿ ಹಿಡಿತಾ ಇದ್ದಾರೆ. ತಿಂಟುನು ತಿಂಡಿ ತಿಂತಾ ಇದ್ದಾನೆ. ನಾನು ತಿಂಡಿ ತಿಂತಾ ಇದ್ದೀನಿ. ದಕ್ಷ ತಿಂಡಿ ಆಯಿತು. ಗೈಸ್, ಇವತ್ತು ಸಹ ಟೀ ಮಾಡಿದ್ದೀನಿ. ನಾನು ಅನ್ಕಂಡೆ ನನ್ನ ಮಗಳು ಟಿವಿ ಇಟ್ಕೊಂಡು ಹಂಗೆ ಓಡ್ತಾಳ. ಫೋನ್ ಇಲ್ಲ, ಇಲ್ಲೋಯ್ತು. ಫೋನ್ ಟೀ ಕೊಡಂಗಿಲ್ಲಲ್ಲ. ಫೋನ್ ಹಿಡ್ಕೊಂಡು ಟೀ ಕೊಡ್ತಾ ಇದ್ದೀನಿ ಗೈಸ್. ಟೀ ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಅಪ್ಪಂಗೆ. ಹುಷಾರ್ ಕಣಪ್ಪ. ಆಯ್ತು ಕಣವ. ಎಸ್ ಎಷ್ಟು 15 ಸಾಕವಾ? ಸಾಕಂತಾರೆ. ನಾನು ಹೇಳಿ ನಿಮ್ಮ 16 ನನಗೆ ಇವಾಗ ಶುಗರ್ ಹಾಕೊಂಡಿದ್ದೀನಿ. ಸೊ ಈಗ ಸೋರಿಸ್ಕೊತೀನಿ. ನಮ್ಮ ಅಪ್ಪಂಗೆ ಲೈಟಾಗಿ ಶುಗರ್ ಇಷ್ಟೇ. ಸೊ ಇದು ನನಗೆ ಗೈಸ್ ನೋಡಿ, ನನಗೂ ಟೀ ರೆಡಿ ಆಯಿತು. ಬನ್ನಿ ಕುಡಿಯೋಣ. ನಾನು ಮಾಡಕ್ ಹೋಗ್ತೀನ ಹೆಂಗೈತಪ್ಪಾಜಿ ಟೀ? ಅಮ್ಮ ಹಂಗೆ ಕಣಪ್ಪ ಸ್ವಲ್ಪ ಅಮ್ಮ ಹಂಗೆ ಹೋಗಮ್ಮ, ಅಲ್ಲಿ ರೋಡ್ ಚೆನ್ನಾಗಿದೆ. ನೀನು 10 ರೂಪಾಯಿ ಪೆಟ್ರೋಲ್ಗೋಸ್ಕರ ನೀನು ಕಮ್ಮಂಗಿ ತರ ಒಂದೊಂದು ರೂಪಾಯಿ ಇಂಪಾರ್ಟೆಂಟ್ ಅಮ್ಮ. ಇಲ್ಲ ಅಮ್ಮ, ನಮ್ಗೆ ಅವೆಲ್ಲ ಇಲ್ಲ.
ನೆಟ್ಟಗೆ ಹೋಗ್ಬೇಕು ರೋಡ್ ಇರೋದು ಜಾಗದಿಂದ. ಮೇಕ್ ಇಟ್ ಟು ಸ್ವಲ್ಪ ಸಾಕು. ಆಯ್ತು ಕಣೋ ರಜಾ. ನನ್ನ ಮಗ ಅಲ್ಲೇ ನಮ್ಮ ಕಣ್ಮುಂದೆ ಕಾಣೋ ರೋಡ್ ಬಿಟ್ಬಿಟ್ಟು ಬಳಸ್ಕೊಂಡು ಹೋಗು ಅಂತಾನೆ ಗೈಸ್. ಅವನಿಗೆ ಈ ರೋಡ್ ಇಷ್ಟ ಇಲ್ಲ, ಹಂಪ್ಸ್ ಎಲ್ಲ ಜಾಸ್ತಿ ಇದೆ. ನನಗೆ ಆ ರೋಡಲ್ಲಿ ಹೋದರೆ ಜಾಸ್ತಿ ದೂರ ಆಗುತ್ತೆ, ಸುಮ್ಮನೆ ಯಾಕೆ ಅನ್ನೆಸರಿ ವೇಸ್ಟ್ ಮಾಡಬೇಕು ಅಂತ ನಾನು ಏನು ಮಾಡೋದು ಗೈಸ್. ಹ್ಯೂಮನ್ ಮೆಂಟ್ಯಾಲಿಟಿ ಅಲ್ಲ, ಕಷ್ಟಪಡ್ತೀನಿ ಗೈಸ್, ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಡ್ತೀನಿ ನಾನು. ಸೊ ಹಾಗಾಗಿ ನಾನು ಎಲ್ಲವುದು ನೋಡ್ತೀನಿ. ಹಾಗನ್ಬಿಟ್ಟು ನಾನೇನು ಶೋಕಿನೇ ಮಾಡೋದಿಲ್ಲ, ದುಡ್ಡೇ ಖರ್ಚು ಮಾಡಲ್ಲ ಅಂತ ಏನಿಲ್ಲ. ದುಡ್ಡೆಲ್ಲ ಖರ್ಚು ಮಾಡ್ತೀನಿ, ಎಲ್ಲದನ್ನು ಮಾಡ್ತೀನಿ, ತಿಂತೀನಿ, ಮಜಾ ಮಾಡ್ತೀನಿ. ಬಟ್ ಅನ್ನೆಸೆಸರಿ ಅಂತ ಏನು ಬರುತ್ತಲ್ಲ ಅದನ್ನು ಮಾಡಲ್ಲ ನಾನು ಅಷ್ಟೇ. ನಾನೊಂದು ಕೊಟ್ಟಿದ್ದೆ, ನೀನೊಂದು ಹಾಕೋ ಬಂದಿದೆಯಲ್ಲ. ಅದೇ ನಾನು ಏನಕ್ಕೆ ಕೇಳ್ತೀಯ ನೀನು? ಅದು ಇದು ಮ್ಯಾಚ್ ಆಗ್ತಿರ್ಲಿಲ್ಲ. ಎಷ್ಟು ಚೆನ್ನಾಗಿ ಅಂತಾನೆ ಕಾಂಟ್ರಾಸ್ಟ್ ಹಾಕೊಳ್ಳೋದು. ಕಾಂಟ್ರಾಸ್ಟ್ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ಯಾ ಮಕ್ಕಳಿಗೆ? ಚೈಲ್ಡ್ ಮ್ಯಾರೇಜ್. ನನ್ನ ಮದುವೆ ಆದ್ವಾಗನೇ ಮದುವೆ ಆಗಿ ನೀನಿನ್ನೂ ಚೈಲ್ಡ್ ಇರ್ತೀಯಾ? ಫ್ಯೂಚರ್ ಹೇಳ್ತಾ ಇದ್ದಿದ್ ಕಣ. ನಮ್ಮ ಚಿಂಟುಗೆ, ನಮ್ಮ ದಕ್ಷಿಣ್ಗೆ ಎಲ್ಲರಿಗೂ ಅವ್ರವ್ರ ಮದುವೆ ಯೋಚನೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ಪ್ರತಿಯೊಬ್ಬರು ನೋಡಿ ಮದುವೆ ಬಗ್ಗೆ ಮಾತಾಡ್ತಾರೆ. ನನ್ನ ಮದುವೆಗೆ ನೀನು ಹೆಂಗಿರ್ತೀಯ, ನಿನ್ನ ಮದುವೆಗೆ ನಾನು ಹೆಂಗಿರ್ತೀನಿ. ಸೊ ಇದೆಲ್ಲ ಟಾಕ್ಸ್ ನಡೀತಾ ಇದೆ ನಮ್ಮನೆ. ಸುಮ್ಮನೆ ಇಷ್ಟನ ಮದುವೆ ಆಗಕ್ಕೆ? ಏನಿಲ್ಲ. ಆದ್ರೂ ಮದುವೆ ಆಗ್ಬೇಕು ನಿಂಗೆ. ನಿಂಗೆ ಎಲ್ಲಿ ಹುಡುಗಿ ಬೇಕು ದಕ್ಷ? ಚನ್ನಪಟ್ಟಣ, ಸೊಳೆಪುರ, ಕಳಿಂಕೆರೆ, ಅಂಕೋಲ, ಬೆಂಗಳೂರು, ವರ್ತೂರು. ಅದು ಬೆಂಗಳೂರಲ್ಲೇ ಇರುತ್ತೆ. ವರ್ತೂರು ಹುಡುಗಿರ್ಬೇಕಾ? ಎಲ್ಲಿ? ಬೆಂಗಳೂರಾ? ಅವನ ಬೆಂಗಳೂರು ಹುಡುಗಿ ಅಂತ. ಬೆಂಗಳೂರು ಹುಡುಗಿನೇ ಯಾಕೆ ಬೇಕು ದಕ್ಷ? ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಇರೋದಕ್ಕೆ. ಇಲ್ಲಿ ಚಂದ್ರಪಟ್ಟಣದಾಗಲ್ಲ. ಚಂದ್ರಪಟ್ಟಣದಾದ್ರೂ ನಿನ್ ಜೊತೆನೇ ಇರ್ತಾರ ಅವರು. ನೀನು ಅಲ್ಲೇ ಹುಡುಗಿ ಬೇಕು, ಅಲ್ಲೇ ಹುಡುಗಿ ಹೇಳ್ಬೋದು ನೀನು. ಎಲ್ಲಿ ಹುಡುಗಿ ಇಷ್ಟ ಆದ್ರೂ ಅಲ್ಲಿ ಹುಡುಗಿ ಹೇಳ್ಬೋದು. ಆ ಶಾಲಿನಿ ಕಾನ್ವೆಂಟ್ ಹತ್ರ ಈ ತರ ಹಂಸ ಆದ್ರೂ ಹಾಕಿಸ್ಕೋಬಹುದಿತ್ತು ಅವರು. ಕೆಟ್ಟದಾಗಿದೆ, ಕಿತ್ಕೊಂಡ ಹೋಗತ್ತ. ಏನೋ ದಕ್ಷ ಸಾಫ್ಟ್ ಆಗಿ ಈ ತರ ಹಾಕಿಸ್ಕೊಂಡ್ರೆ ಹೈಟ್ ಇದ್ರೂ ಪರವಾಗಿಲ್ಲ. ಹೇಳ, ಅದು ಒಂದ್ ಸ್ಟ್ರಕ್ ಆದ್ರಂತೂ ಕೆಳಗೆ ಇಳಿಯೋದೇ ಇಲ್ಲ ಅದು. ಅದು ನಿನ್ಗೆ ಹೇಳಪ್ಪ, ನಿಂಗೆ ನಾನು ನೋಡೋಣ, ಟೈಮ್ ಇದೆ. ನನಗೆ ಗೊತ್ತು ಅಮ್ಮಮ್ಮನ ಕಡೆಯಿಂದಾನೆ ಬರ್ಬೇಕು. ನಿಮ್ಗೆ ಇಷ್ಟ ಅಲ್ಲ? ಇಲ್ಲ ಅಂಕೋಲದಲ್ಲಿ ನಿಮ್ಮ ಅಪ್ಪ ಯಾರ ಮೀನು ಹಿಡಿಯೋದು ಮೀನ್ ಸಾರ್ತೀನಿ. ನೋಡೋಣ. ನಾನು ಈಗ ಕೇಳಿಸ್ಕೊಳ್ಳಿ, ನಮ್ಮ ದಕ್ಷ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾ ಇದ್ದಾನೆ, ಅದೇನು ಹೇಳ್ತಾನೆ ಅಂತ. remember in UKG I had a friend who was a girl. ಅವಳು ಐತಿಯಾ? ಯಾರಮ್ಮ ಅವ್ನ ಹೆಸರು? ಹೆಸರು ಮಾತಾಡ್ತು. ಆರೋಹಿ? ಇಲ್ಲ, ಆರೋಹಿ ಅಲ್ಲ. ಆಯ್ತು, ಆ ಹುಡುಗಿ ರೋಹಿಕಾ? ಆಯ್ತು, ತಡಿ ಕೇಳು. ಅದ್ಯಾಕೆ ಓಪನ್ ಮಾಡ್ತೀಯ ಕೇಳು. Rovika used to play in the daycare. That's Mihira. The one in the glasses. Yeah. ಆಯ್ತು ಕೇಳ. Yeah, the one in the glasses. Yeah. You're talking about Sarohi. ಓಕೆ, ಅವಳು ಹುಡ್ಕನ ಈಗ. ಫೋನ್ ನಂಬರ್ ಎಲ್ಲ ಕರ್ಕೊಂಬರೋಣ. She's from PLH. What? PLH ಮೀನ್ಸ್ Physically handicapped. ಹೌದಾ? ಇಲ್ಲ, Prestige Lakeside Habitat. ಯಾವ ಊರವಳು? She's ಏನು
ನೀನ್ ಸ್ಲಾಬ್ ಕೊಟ್ರಿ ಈಗ ನಾನ್ ತಗೊಂಡೋಗಿ ಡಿವೈಡರ್ ಮೇಲೆ ಇಳಿಸ್ತೀನಿ ಅಷ್ಟೇ. ಅಲ್ಲೇ ಪೂಜೆ ಮಾಡ್ಕೋಬೇಕು ನೀವು. ಯಾಕೆ ನಾನೇ ಹೇಳಿದ್ದೀನಿ. ಇಲ್ಲಿ ಪೂಜೆ ಆಗಲ್ಲ, ನಮ್ದೇ ಪೂಜೆ ಆಯ್ತು. ನಮ್ಮ ಅಕ್ಕನ ನಾನಿವಾಗ ಅವರ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಂದರೆ ಅವ್ರ ಮನೆಗೆ. ಸೊ ಅಲ್ಲೇ ಪೂಜೆ ಇರೋದು, ಹಾಗಾಗಿ ಅವಳು ಇಲ್ಲಿಂದನೇ ರೆಡಿ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿ, ಅವಳದು ಒಂಥರ ಪುಣ್ಯನೇ ಪಾಪ. ಅವ್ರ ಅತ್ತೆ ಅವಳಿಗೆ ಏನು ಕೆಲಸನೂ ಕಷ್ಟನೂ ಕೊಡೋದಿಲ್ಲ, ಎಲ್ಲ ಅವರೇ ಮಾಡ್ಕೊತಾರೆ. ಇವಳು ಏನಿಲ್ಲ, ರಾಣಿ ಥರ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬರೋದು ಅಷ್ಟೇ, ಮತ್ತು ಇನ್ಯಾವ ಟೆನ್ಷನೂ ಇಲ್ಲ. ಜನಕಡೆ ತಪ್ಪಿಗೆ ಹಾಕಿದ್ರೆ ತುಂಬ ವರ್ಷದ ಸಿಂಪಲ್ ಅಲ್ಲಿಗೆ ಏನೋ ಮಾಡ್ತೀಯ. ಮಲಕನ್ ಮದ್ವೆ ನೀನು ಜನಕ ನೆಕ್ಸ್ಟ್ ನೀನು ನೆಕ್ಸ್ಟ್ ನೀನು ನಾನಲ್ಲ ಟೀಚರ್. ಅದಾದ್ಮೇಲೆ ನೀನಾ ಮದುವೆ ಆಗತ್ತೆ ಏನೇನೋ ಥರ ಆಡ್ತಾನೆ, ಫುಲ್ ಆಡ್ಕೊಂಡು ಅವಳಿಗೊಂದು ಗೊಂಬೆ ಕೊಟ್ಕೊಳ್ಸು. ಅವಳು ಮದುವೆ ಅಂತ ಈಗ ಕಾಣಲ್ಲ ಇಲ್ಲ. ತಿಂತುಗಿಂತ ಲೇಟ್. ನಾವು ಈ ಮನೇಲಿ ಇದ್ವಲ್ಲಪ್ಪ ಒಂದು ಈ ಮನೆಯ ಸ್ವಲ್ಪ ಓ ಅಜ್ಜಿ ಮನೆ. ಓ ಅಜ್ಜಿ ಮನೆ ಮುಂಚೆ ಅಲ್ಲೇ ಇತ್ತು. ಅಜ್ಜಿ ಮನೆ ಏನೋ ಒಂದು ಕೂಡ ನಮ್ಮ ದಕ್ಷನ್ ಮದ್ವೆ ಫಿಕ್ಸ್ ಆಯ್ತಲ್ಲ ಸಾಕು. ಹುಡುಗಿ ಯಾರೋ ಅಮೀಕಾ ಹೆಸರು ಬರ್ತಾ ಹೆಸರು ನಮ್ಮಮ್ಮ ಹೇಳಿದ ಅಮಿಕಾ ಅವಿಕಾರ ಅಮಿಕಾ ಅವಿಕಾ 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 ಓಕೆ. ಮುಂಬೈಯ ವಡಪಾವ್ ಹಾಕ್ತಿರ್ತಾಳೆ ಬಾಯಿಗೆ, ಊಟ ಇಲ್ಲ ಅಂದ್ರೆ ವಡಪಾವ್ ಹಾಕ್ತಾಳೋ ವಡೆ ಹಾಕ್ತಾಳೋ. ಅಲ್ಲೇ ನೋಡಿ ಗೈಸ್, ನಮ್ಮ ಅಕ್ಕನ ಕಾರ್ ನಿಂತಿದೆ. ಅವಳದು ಬಂದು i10, ಅವಳಿಗೆ ಅಂತ ತಗೊಂಡಿರೋ ಕಾರು. ಬಟ್ ಅವಳು ಇನ್ನೂ ರೋಡಿಗೆ ಇಳ್ದಿಲ್ಲ, ರೋಡಿಗೆ ಇಳೆ ರಾಧಿಕಾ ಅಂತ. ಇನ್ನು ಮನೆ ಹತ್ರ ಫೀಲ್ಡ್ ಹತ್ರ ಎಲ್ಲ ಓಡಿಸಿ ಕಲಿತಾ ಇದ್ದಾಳೆ. ಬಟ್ ಅವಳು ಮುಂಚೆನೇ ಅವಳು ಸಹ ಡ್ರೈವಿಂಗ್ ಕ್ಲಾಸ್ ಎಲ್ಲ ಹೋಗಿದ್ಲು, ಆದರೆ ಅವಳು ಭಯ ಪಡ್ತಾಳೆ, ಸೊ ಧೈರ್ಯ ಮಾಡೋಲ್ಲ. ಈಗ ಸದ್ಯಕ್ಕೆ ಆ ಕಾರು ಅವಳ ಹಸ್ಬೆಂಡ್ ಹೊಡಿತಾ ಇದ್ದಾರೆ. ಗೈಸ್, ಈಗ ನಮ್ಮ ಅಕ್ಕವ್ರನ್ನ ಇಲ್ಲಿ ಅವ್ರ ಮನೆಗೆ ಬಿಟ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ನಮ್ಮಪ್ಪ ಮುಂದೆಲ್ಲ ಸ್ನಾನ ಆಗಿಲ್ಲ, ಸೊ ನಂದು ಆಗಿಲ್ಲ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ನಾವು ಪೂಜೆಗೆ ಬರ್ತೀವಿ. ಬನ್ನಿ ಹೋಗೋಣ. ಗೈಸ್, ನನಗೆ ಈ ರೀತಿ ಎಲ್ಲ ಬಂದಾಗ ತುಂಬ ಫ್ಲ್ಯಾಶ್ ಬ್ಯಾಕ್ಸ್ ಎಲ್ಲ ನೆನಪಾಗತ್ತೆ. ತಲೆ ಒಳಗೆ ಎಲ್ಲವುದು ಬಂದು ಓಡ್ತಾ ಇರುತ್ತೆ. ಆದರೂ ಸಹ ಟೈಮ್ ಎಲ್ಲರಿಗೂ ಎಲ್ಲ ಪಾಠನೂ ಕಲಿಸುತ್ತೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಬೇರೆಯವ್ರ ಥರ ನಾನಿರೋಕ್ಕೆ ಇಷ್ಟಪಡಲ್ಲ, ನಾನಾಗಿರೋಕ್ಕೆ ಇಷ್ಟಪಡ್ತೀನಿ. ಗೈಸ್, ಅವ್ರನ್ನ ಡ್ರಾಪ್ ಹಾಕ್ಬಿಟ್ಟು ಮನೆಗೆ ಬಂದೆ. ಬನ್ನಿ ರೆಡಿ ಆಗೋಣ. ಗೈಸ್, ನಾನು ರೆಡಿಯಾಗಾಯಿತು. ಇನ್ನು ನಮ್ಮಪ್ಪ ತಿಂಡಿ ತಿಂತಾ ಇದ್ದಾರೆ. ಅಷ್ಟರಲ್ಲಿ ನಾವು ಹೋಗಿ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಬಂದುಬಿಡೋಣ. ಬನ್ನಿ. ಹಾಂ, ಡ್ರೆಸ್ ಹೇಗೆ ಕಾಣ್ತಾ ಇದೆ ಅಂತ ನೋಡ್ತೀರಾ? ಫುಲ್ ಔಟ್ಫಿಟ್ಟು ಬನ್ನಿ ತೋರಿಸ್ತೀನಿ. ನೋಡಿ, ಹಿಂಗೆ ಕಾಣ್ತಾ ಇದೆ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವತ್ತು ಕಾಜಲ್ ಗೀಜಲ್ ಏನೂ ಹಾಕಿಲ್ಲ, ಜಸ್ಟ್ ಹೀಗೆ. ನೋಡಿ, ಇವತ್ತು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೊ ಇದೇನು ಹೊಸದೇನಲ್ಲ, ಇದು ಹಳೆ ಡ್ರೆಸ್ಸೇ. ಈ ರೀತಿ ಕಾಣ್ತಾ ಇದೆ. ಗೈಸ್, ನಾನು ರೆಡಿಯಾಗಾಯಿತು. ನಮ್ಮ ಅಪ್ಪಂದು ತಿಂಡಿ ಆಗಿದೆ. ಸೊ ನಮ್ಮಮ್ಮ ನಮಗೆ ಇನ್ನೊಂದು ರೌಂಡ್ ಕಾಫಿ ಕೊಡ್ತಾ ಇದ್ದಾರೆ.
ಒಂದು ರೌಂಡ್ ಕಾಫಿ ಕುಡಿದ್ಬಿಡೋಣ ಅಲ್ಲ. ಅಯ್ಯೋ ಏನಪ್ಪ ಇದು ಗೈಸ್ ನೋಡಿ, ಇವತ್ತು ಯೆಲ್ಲೋ ಕಲರ್ ಬಿಂದಿ ಇಟ್ಟಿದ್ದೀನಿ. ಹೆಂಗೆ ಕಾಣ್ತಾ ಇದೆ? ಬೇಕಾ ಕಾಫಿ? ಬೆಳಗ್ಗೆ ಫುಲ್ಲು ಸ್ವೀಟ್ ಇತ್ತು ಗೈಸ್, ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಕಾಫಿ. ನಿನ್ನೆ ನನ್ನ ಫ್ರೆಂಡು ಹೇಳ್ತಾ ಇದ್ಲು ಎಷ್ಟು ಚೆನ್ನಾಗಿದೆ ಮೂಗ್ಬಟ್ಟು ಅಂತ. ಮೂಗ್ಬಟ್ಟು ತುಂಬ ಚೆನ್ನಾಗಿದೆ ಅಂತ ಇದ್ಲು. ಅವಳು ಅವ್ರದ್ದು ಏನದು ಆರ್ಕೆಸ್ಟ್ರಾ ಮಾಡ್ತಾರೆ. ಅವ್ರ ಗಂಡ ಹೆಡ್ ಮಾಸ್ಟ್ರು, ಗೌರ್ಮೆಂಟ್ ಇಬ್ಬರು ಮಾಡ್ತಾರೆ. ಸಂಜೆ ಹೊತ್ತಿರುತ್ತಲ್ಲ, ಬೆಂಗಳೂರು ಪ್ರೋಗ್ರಾಮ್ಸು, ಮದುವೆಗೆ ಅಥವಾ ಫಂಕ್ಷನ್ಸ್ಗೆ. ಗೈಸ್ ಟೈಮ್ ಬಂದು 10:56. ಬನ್ನಿ ನಾವು ಅಪ್ಲೋಡ್ ಮಾಡಿಬಿಟ್ಟು ಬರೋಣ. ಬಿಸಿಲಿದೆ ಹೆವಿ, ವೇಲ್ ಹಾಕೊಂಡು ಹೋಗ್ತೀನಿ. ನನಗೀಗ ಏನು ಅನ್ನಿಸ್ತಾ ಇದೆ ಗೊತ್ತಾ, ನಮ್ಮ ಅಂಕೋಲಾದಲ್ಲಿ ಇದ್ದಿದ್ರೆ ಇಷ್ಟೊಂದು ಕಷ್ಟಪಡೋ ನೆಸೆಸಿಟಿನೇ ಇರಲಿಲ್ಲ. ಆರಾಮಾಗಿ ಯಾವಾಗ ಬೇಕು ಅವಾಗ ಅಪ್ಲೋಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಅನ್ಕೋತಾ ಇದ್ದೀನಿ. ಅಲ್ಲೂ ಕಷ್ಟಪಟ್ಟಿದ್ದೀನಿ. ರೆಸಾರ್ಟಿಗೆ ಹೋಗಿ ಅಪ್ಲೋಡ್ ಮಾಡ್ತಾಯಿದ್ದೆ, ಇಲ್ಲಾಂದರೆ ನಮ್ಮ ಕನ್ಸ್ಟ್ರಕ್ಷನ್ ಆಫೀಸಿಗೆ ಹೋಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇದೆಲ್ಲದರಿಂದ ಈಗ ಹೊರಗೆ ಬಂದಿದ್ದೀನಿ. ಗೈಸ್ ಎಲ್ಲರೂ ರೆಡಿ ಆಗಿದ್ದೀವಿ, ಬನ್ನಿ ಹೋಗೋಣ. ಇದೆಲ್ಲದರಿಂದ ಹೊರಗೆ ಬಂದಿದ್ದೀನಿ ಅಂದರೆ ನನಗೇನು ಯಾರೂ ಫೆಸಿಲಿಟೇಟ್ ಮಾಡಿಕೊಟ್ಟಿಲ್ಲ, ನನಗೆ ನಾನೇ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಇದೆಲ್ಲ ಹೊರಗೆ ಬರೋಕ್ಕೆ ಮನೆಗೆ ನಾನೇ ಒಂದು ವೈಫೈ ಹಾಕಿಸ್ಕೊಂಡ್ಬಿಟ್ಟೆ. ಸೊ ಇವಾಗ ನನಗೆ ಏನು ಟೆನ್ಷನ್ ಇಲ್ಲ. ಇಲ್ಲಿ ಅಮ್ಮ ಮನೆಗೆ ಹಾಕಿಸ್ಬೋದು, ಬಟ್ ಪ್ರಯೋಜನ ಇಲ್ಲ ಗೈಸ್. ಯಾಕೆ ಗೊತ್ತಾ, ಅವ್ರು ಯೂಸ್ ಮಾಡೋದು ಅಪರೂಪ, ನಮ್ಮ ಥರ ಏನು ಅವಶ್ಯಕತೆ ಅನ್ನೋದೇನಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಕಷ್ಟ ಪಾಡು ಪಡ್ತಾ ಇದ್ದೀನಿ. ಅಕಸ್ಮಾತ್ ನಾನೇನಾದರೂ ಇಲ್ಲಿ ಬಂದು ಸೆಟಲ್ ಆದರೆ ಖಂಡಿತವಾಗ್ಲೂ ಈ ಮನೆಗೂ ಒಂದು ವೈಫೈ ಹಾಕಿಸ್ಕೋತೇನೆ. ನಂದು ಸ್ಕ್ರ್ಯಾಚ್ ಮಾಡವೆ ಕಣಪ್ಪಾಜಿ, ನಂದು ಸ್ಕ್ರ್ಯಾಚ್ ಮಾಡಿದ್ದಾರೆ ನೋಡಿ. ಇರುತ್ತಾರೆ ಗೈಸ್. ಬಿಸಿಲು ಗೈಸ್. ಬನ್ನಿ ಹೋಗೋಣ. ನೀನು ಬರ್ತಿದ್ದೀನಿ ಸೀಟ್ ಸರಿಗೆ ಹಾಕೊಳ್ಳಿ, ನೀವು ಬೇಕಾದ್ರೆ ಚಿಂಟು ಹಂಗೆ ಹಾಕೊಂಡಿರ್ತಾನೆ. ನಂಗೆ ಹಂಗೆ ಓ ಇದು ಬೇರೆ ಅನ್ನು ಯಾರೋ ಉಡ್ಬೇಕು ನೋಡಿ, ಅದರಲ್ಲೇ ಇರಲಿ. ಇದೊಳ್ಳೆ ಸ್ಕೂಟ್ರ್ ತರ ಫೀಲ್ ಆಗ್ತಿದೆ ನನ್ಗೀಗ. ಏನಂತೀರ ಅಪ್ಪಾಜಿ? ಏನು ಹೊಡೆದ್ರು ದುಡ್ಡು ಮಾಡಿ ಹುಡುಗನು ಅದಕ್ಕೆ ಅವನು ಸಣ್ಣ ಹೋಗೋದು. ನಾನು ಇಲ್ಲೇ ಇದ್ರೆ ನಮ್ಮಮ್ಮ ದೇಶನೇ ಕೊಂಡ್ಕೊಂಡ್ಬಿಡುತ್ತೆ. ಬೇಡ ಕಣ ಹಾಕೋದಲ್ಲ, ಏನದಮ್ಮ ಬಂದ್ಬಿಟ್ಟಿಲ್ಲ ಸೆಟ್ಲ್ ಆಗು ಅಂತ. ಅಮ್ಮಂಗೆ 20 ದಿನ ಸಾಕಾಗು ಸಾಕಾಗಲ್ಲ ಕಣ. ಒಂಥರ
ನಿಲ್ಸು ಅವನೇ ಆ ಕಡೆ ನಿಂತ್ಕೋಬಹುದು. ಈಗ ನಂಗೆ ತೆಗಿಯೋದೆಲ್ಲ ಈಸಿ ಆಗೋಯ್ತು, ಫುಲ್ ಅಭ್ಯಾಸ ಆಯ್ತು. ಏನಿಲ್ಲ, ಅದ್ ಗೊತ್ತಾಗತ್ತೆ. ನಂಗಿನ್ನ ಸಿಗ್ನಲ್ ಬಂದಿರ್ಲಿಲ್ಲ, ತೆಗೆಯೋದು ಗೊತ್ತಾಗ ನಮ್ಗಿನ್ನ ಸಿಗ್ನಲೇ ಬಂದಿರ್ಲಿಲ್ಲ. ಆ ಡೇಂಜರ್ ಲೈನ್ ಬರುತ್ತಲ್ಲ, ಅದಿನ್ನೂ ಬಂದಿರ್ಲಿಲ್ಲ. ಗೊತ್ತಾಗುತ್ತಾ? ಹ್ಞೂ, ಅದಿರೋದೇ ಸರಿ ಹಂಗಾರೆ. ನಮ್ಮ ಅಪ್ಪ ನೋಡಲ್ಲ ಅದನ್ನ. ನಾನು ಎಷ್ಟು ಸಲ ನೋಡಿದ್ದೀನಿ ನಮ್ಮ ಅಪ್ಪ ಇಲ್ಲಿ ಬರುತ್ತೆ ಕಣ, ನಮ್ಮ ಅಪ್ಪ ಅದನ್ನ ನೋಡ್ಕೊಳಲ್ಲ. ನೋಡ್ಕೊತೀವಿ. ನಾನು ಅದನ್ನೇ ನೋಡೋದು. ಎಲ್ಲ ಕಡೆಗೂ ನಡ್ಕೊ. ಏನ್ ಫೋನ್ ಇಟ್ಕೊಂಡೆ, ಆ ರೋಡ್ ಮುಂದೆ ನೋಡ್ತಾರೋ ಇಲ್ವೋ. ರೋಡ್ ನೋಡ್ಕೊಂಡು ಅವ್ರಿಗೆ ಏನಾಗಬೇಕು, ರೋಡ್ ಇದ್ದೇ ಇರುತ್ತೆ. ಫೋನ್ ಇಂಪಾರ್ಟೆಂಟ್. ನಂಗೆ ಹಿಂಗ್ ಆನ್ ಮಾಡಕ್ಕೂ ನನ್ಗೆ ಭಯ ಆಗತ್ತೆ, ಆ ಮೊಮೆಂಟ್ ಅಲ್ಲಿ ಏನಾಗುತ್ತೆ ಅಂತ. ಸುದ್ದಿ ಬೇಡ. ನಮ್ ಚಿಂಟು ಒಳ್ಳೆ ಮಿನಿಸ್ಟ್ರು ಫೋನ್ ಎತ್ತದಂಗೆ ಎತ್ತುತ್ತಾನೆ. ನಿಜ ಕಣೆ, ಇಷ್ಟು ಸವಲತ್ತು ಇದೆಲ್ಲ ಜಾಸ್ತಿ ಆಯ್ತು. ಅಲ್ಲ, ಮಾತಾಡಕ್ಕೆ ಈಗ ಫೋನ್ ಮಾಡಿದ್ರೆ ಎಷ್ಟ್ ತರ್ಬೇಕು ಅಂದ್ರೆ ಅವ್ರ ಅಪ್ಪಂಗಿನ ಜಾಸ್ತಿ ಸ್ಕೋಪ್ ಅವನು ನಮ್ಮ ಅಪ್ಪನೇ ಕಣೋ. ಏನು ಅವ್ನ್ಗೇನ್ ಮಾಡ್ಬಿಡ್ತಾರೆ ಅಲ್ಲಿ ಫೋನ್ ಎತ್ತಿ ಮಾತಾಡಿದ್ರೆ. ಆಮೇಲೆ ಯಾವ ತರ ಇದು ಮಾಡ್ಬೇಕು, ಸವಲತ್ತು ಜಾಸ್ತಿ ಆಯ್ತು ಕೊಟ್ಟಿರೋ ಸವಲತ್ತು ಅಂತಾನೆಲ್ಲ ನಮ್ಗೆ ಹಂಗೆ ಆಗೈತಿಲ್ಲ. ಸವಲತ್ತು ಜಾಸ್ತಿ ಆಗುತ್ತದೆ ಅಂತ ಹೇಳಿದ್ದು ಕೇಳಿದ್ದು. ನನ್ನಲ್ಲಿ ಅಷ್ಟಲ್ಲ ಹೋಗು. ಸವಲತ್ತು ಜಾಸ್ತಿ ಆಗ್ತದೆ. ಇದೇನ್ ಬಸ್ ನುಗ್ಗಿ ಬಿಟ್ಟ. ಕಾಯ್ತಾನಿಲ್ಲ. ನಾವಾಗ ನಿಂಗೆ ನಾನು ಮುಗ್ಬಿಡಕ್ಕನೆ. ಈಗ ಇನ್ನೇನು ಮಾಡಿದ್ಲು ನಿನ್ನ ಮಗಳು ಅದನ್ನೇ ಮಾಡಿದ್ಲು. ಫೋನೇ ತಗೋಬೇಡ, ಅವ್ನು ಅದರಲ್ಲೇ ಬಿಟ್ಟಿದ್ದ. ಅವ್ನು ತಗೋಬೇಡ, ನಿನ್ನಾಗ ಏನಿಲ್ಲ, ಪ್ರತಿ ವರ್ಷ ನೀನು ಫೋನ್ ಯಾರಾದ್ರೂ 2 ಲಕ್ಷ ನಾವು ಎಷ್ಟು ಕಷ್ಟಪಡ್ತೀವಿ, ಲಕ್ಷಕ್ಕೆ ಬೆಲೆನೇ ಇಲ್ಲ. ಬೆಲೆನೇ ಇಲ್ಲ. ಏನೋ ಒಂದು 5 ವರ್ಷ ಆದ್ಮೇಲೆ ಇರೋ ತನಕ ಚೆನ್ನಾಗಿ ಫೋನ್ ನೋಡಿ ಅದು ಚೆನ್ನಾಗಿ ಬರಲ್ಲ. ಅದು ನಮ್ಗೊಂಥರ ಫಾಲ್ಸ್ ಭಾಗ್ಯ ನಾವು ಇನ್ನು ಹಂಗೆ ಮಾಡಂತ ಯಾರಿಗೇನು ಉಳ್ಸೋದು ಬೇಡ, ಮಜಾ ಮಾಡೋಣ ಎಲ್ಲ. ನಂಗೆ ಅದ ಅಂತ ಫೋನ್ ಇಟ್ಕೊಂಡು ಈಗ ಇದು ನಮ್ಮ ಅಪ್ಪನೇ ಇದೆ. ನೋಡಪ್ಪ ಹೆಂಗೈತ್ ನಮ್ಮಮ್ಮ. ಸುಮ್ನಿರಮ್ಮ, ನಾನ್ ಬೆಳಿತೀನಿ, ನಿಂಗೊಂದು ಹೊಸ ಐಫೋನ್ ತಕೊಡ್ತೀನಿ, ಹೊಸ ಬ್ರ್ಯಾಂಡ್. ಬೇಡಪ್ಪ, ನಂಗೆ 10,000 ರೂಪಾಯಿ ಫೋನ್ 10,000 ರೂಪಾಯಿ ಸಾಕು. ತೀರಾ ಓವರ್ ಅದು ಏನು ಬೇಡ ನನಗೆ. ಇದು ಹೋಗೋ ಗಂಟೆ ಆಮೇಲೆ ನಾನೇ ತಗೋತೀನಿ, ಒಂದು 10,000 5,000 ಒಂದು ಹಾಕಿ ತಗೋತೀನಿ. ನಾವು ಆ ಟಾಪ್ ಒಂದು ಹೋಗ್ತಲ್ಲ ನನಗೆ ಎಷ್ಟು ಟೈಮ್ ಪಾಸ್ ಆಗ್ತಿದೆ. ನಿಂಗೆ ಐಫೋನ್ ಯೂಸ್ ಮಾಡಿ ಈ ಫೋನ್ ಯೂಸ್ ಮಾಡಕ್ ಬರೋದಿಲ್ಲ ನಿಂಗೆ. ಆಯ್ತು ಅಷ್ಟೇ. ಇದು ಹೇಗೆ ಬರ್ತದೆ ನಂಗೆ ಇದರಲ್ಲೆಲ್ಲ ಈಗ. ಒಂದು 6 ತಿಂಗಳು ಬಂದ್ಬಿಟ್ಟು ಸಾಕು ನನಗೆ. ನಾವುಗಳು ಮನೇಲಿ ಸ್ವಲ್ಪ ನಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ರೂ ಕಾರಿಗೆ ಬಂದಾಗ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಹೀಗೆ ಅದು ಇದು ಅಂದ್ಕೊಂಡು ಏನೇನಾದರೂ ಮಾತಾಡ್ತಾ ಇರ್ತೀವಿ. ನಮ್ಮ ಅಮ್ಮಂಗೂ ಒಂದು ಹೊಸ ಫೋನ್ ಕೊಡಿಸ್ಬೇಕು ಗೈಸ್. ಆ್ಯಕ್ಚುಲಿ ನಾನೇನು ಐಫೋನ್ ಕೊಟ್ಟಿದ್ದೀನಿ ಅಲ್ಲ, ನಂದು ಯಾವುದದು ಐಫೋನ್ 11. ಸೊ ಅದು ನಮ್ಮಮ್ಮ ಬೀಳಿಸ್ಕೊಂಡು ಸ್ವಲ್ಪ ಏನೋ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಹೇಳ್ತಾ ಇದ್ದಾರೆ ಅವರು, ಮತ್ತೆ ಕೀಪ್ಯಾಡ್ ಫೋನ್ಗೆ ಇಷ್ಟ ಆಗಲ್ಲ, ಅದೆಲ್ಲ ನನಗೀಗ ಆಗಲ್ಲ, ಈಗ ಇದಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ದೀನಿ ಅಂತ. ಸೊ ನಮ್ಮಮ್ಮಂಗೆ ಒಂದು ಫೋನ್ ತಕ್ಕೊಡ್ಬೇಕು. ನೋಡಿ ಹಿಂಗೆ ಆಗ್ಬಿಡುತ್ತೆ ಆ್ಯಕ್ಚುಲಿ. ನಾನು ಹೊರಗಡೆ ಏನಾದರೂ ಮಾಡಬೇಕು ಅಂತ ಅಂದ್ಕೊತೀನಿ, ಬಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನಿನ್ನೂ ನನ್ನ ಇನ್ನರ್ ಸರ್ಕಲ್ಗೆ
ಕೆಲವೊಂದನ್ನು ಏನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಮನಸ್ಸಲ್ಲಿದೆ, ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಅದು ಮಾಡೋಕ್ಕಾಗೋ ಥರ ದೇವರು ನನಗೆ ಶಕ್ತಿ ಕೊಡಬೇಕು ಅಂತಲೇ ನಾನು ಯಾವಾಗಲೂ ಪ್ರೇ ಮಾಡೋದು. ಫಸ್ಟ್ ನಾನು ಇನ್ನರ್ ಸರ್ಕಲ್ದ ವಿಷಯಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಅದು ನಂಗೆ ತುಂಬ ಇಷ್ಟ. ಬಟ್ ಆ ದೇವರು ಯಾವಾಗ ಆ ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ. ಗೈಸ್ ಬಂದ್ವು. ಮೇಲಕ್ಕೆ ಮೇಲೆ ದಿವ್ಯ ಪರಿಮಳಗಂಧಾಂ ಸಮರ್ಪಯಾಮಿ ಚಂದ್ರವೈಚೂರ್ಣಂ ಸಮರ್ಪಯಾಮಿ ದೇವಾಯ ನಮಃ ಪಶುಪತೆ ದೇವಾಯ ನಮಃ ಸಜ್ಜೋಜಾಥಾಯ ನಮಃ ಮಹಾಮುಕ್ತಿ ದೇವತಾ ಭವಾದಿವನ್ನಾಢ್ಯವಂದೋಪಮ ಇದಕ್ಕೂ ಬೆಳೆಯುತ್ತೆ ಆವಾಜ ಸರ್ಜೇವ ದೇವತಾಭ್ಯ ಲೋಪಂ ದರ್ಶಯಾಮಿ. ಆ ಕಡೆ ಮಗನಿಗೂ ಕೊನೆ ಎಲ್ಲರೂ ಬೆಳಗ್ಗೆ ಅದಕ್ಕೆ ಕನ್ನಾಢ್ಯವಿಂದವತ್ತಮಃ ಅಗ್ರೇ ಸರ್ವದೇ ಭವಾನಾಂ ಭುಕ್ಮಣಿಂ ದೃಕ್ಷ್ಯತಾ ಸಾಕ ಫಶನಾಗತ್ತೆ. ತುಂಬಿ ತುಂಬಿ ಎಷ್ಟು ಮೇಲಿಂದ ಸಮಸ್ತ ದುರಿತೋಪಶಮನಂ ವಿಷ್ಣುಪಾದೋದಕಂ ಪಾವನಂ ಶುಭಂ ಶ್ರೀಕರೇಣ ಪವಿತ್ರೈಚ್ಛಾರೋಗರ್ಥೋ ಪರಿಮಾರಣಂ ಕುಡಿರಿ ಶರೀರೇ ಜಜ್ಜರೆ ಭೂತೆ ಅಭಿಕೃತೆ. ಎಲ್ಲರೂ ಕೂತ್ಕೊಳ್ಳಿ. ಆದಿತ್ಯ ಶಾಂತಿ ಮನೆಯಲ್ಲೆಲ್ಲರೂ ಆದಿತ್ಯ ಶಾಂತಿ, ಅಂಗಾರಕ ಶಾಂತಿ, ಬುದ್ಧಿ ಶಾಂತಿ. ಬನ್ನಿ ನನ್ನ ಮನೆಯವ್ರು ಬರಲಿ. ಬನ್ನಿ ಅಣ್ಣ. ಶರೀರೇ ಜಜ್ಜರೆ ಭೂತೆ ಆದಿಗ್ರಸ್ಯ ಕಳೇವರೇ ಔಷಧಂ ಜ್ಞಾನಮೇತೋ ಯಂ ವೈದ್ಯೋ ನಾರಾಯಣೋ ಹರಿ ಏಂ ಅಕಾರಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣುಪಾದೋದಕಂ ಪಾವನಂ ಶುಭಂ ಶ್ರೀಕರಂಚ ಪವಿತ್ರೈಚ್ಛಾರೋಗಶೋಕನಿವಾರಣಂ ಲೋಕೆ ವಶೀಕರಂ ಪುಣ್ಯಂ ಗಂಧಂ ತ್ರೈಲೋಕ್ಯ ಪಾವನಂ ಅಕ್ಷತಾಮೈಶ್ವರ್ಯಹಸ್ತೋ ಅನಂದಾನ್ಯಂ ಭವಪುತ್ರಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ಶ್ರೀಕರಂಚ ಲೋಕೆ ವಶೀಕರಂ ಪುಣ್ಯಂ ಗಂಧಂ ತ್ರೈಲೋಕ್ಯ ಪಾವನಂ ಅಮರನ ವರಣ ಮಾಡಬೇಕು. ಆಯ್ತಾ? ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಅವರಿಗೆ ಕೊಡಿ. ನನ್ನ ಮಗನಿಗೆ ನಮ್ಮ ಅಕ್ಕನ ಫ್ಯಾಮಿಲಿ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ. ಮಕ್ಕಳು ಇದ್ದಾರೆ ಅಂತನೂ ಮತ್ತು ನಮ್ಮ ಭಾವ ಅಂದರೆ ನಮ್ಮ ಅಕ್ಕನ ಗಂಡ ಏನಿದಾರಲ್ಲ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅವನು. ಹಂಗಾಗಿ ಅವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ. ಗೈಸ್ ನೋಡಿ, ಇವತ್ತಿನ ಊಟ ಇದೆ ಪುಳಿಯೋಗರೆ, ಕೋಸಂಬರಿ, ದೆನ್ ಪಾಯಸ, ಶಾವಿಗೆ ಕೀರು, ಹಪ್ಪಳ, ಅನ್ನ ಸಾರು ಎಲ್ಲ. ಊಟ ಅಂತೂ ಸಖತ್ತಾಗಿತ್ತು ಗೈಸ್. ಪುಳಿಯೋಗರೆ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು, ಎಲ್ರಿಗೂ ಇಷ್ಟ ಆಯಿತು. ನೋಡ್ಪಜ್ಜಿ, ನ್ಯೂಟ್ರಲಲ್ಲಿ ಸ್ಟಾರ್ಟ್ ಮಾಡಬೇಕು. ಗೇರ್ ಹಾಕೊಂಡು ಮಾಡೋಂಗಿಲ್ಲ. ಅದೇ ಅದು ಬ್ರೇಕ್ನ ಹಮ್ಕೋಬೇಕು, ಕ್ಲಚ್ ಥರ ಬ್ರೇಕ್ನ ಹಮ್ಮಿಕೊಂಡು ನ್ಯೂಟ್ರಲಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಯಾಕೆ ಇಳಿಸ್ತೀರಾ?
ನೀನ್ ತಾನೇ ಬರ್ತೀವಿ. ದನ ಕಾಣೋ ಬರ್ತಾ ಇದ್ದಾನೆ. ಮೊನ್ನೆ ಅವ್ನು ಬರೋನೇನೋ ಇವಳೆ ನಾನೇ ಕರ್ತಿದ್ದ ಅವನು ಅವನೇ ಬರ್ತಾನೆ ಅಂತಾನೆ. ಅದು ಸಿಂಹ. ಹ? ಸಿಂಹ. ಹ್ಞೂ ನೋಡಿದೆ ಕೀಚೆನು ನೋಡು ನಿನ್ನ ಹತ್ರ ಬಿದ್ದು ಹೋಗ್ಬಿಡುತ್ತೆ. ಅವ್ನು ಹೆಂಗ್ಸ್ರು ಸೇರ್ಕೊಂಡಾನೆ. ಕೊಡ್ತಾನೆ. ಮೊಬೈಲ್ ನೋಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಏನಕ್ಕ? ಓ ಯಾರೋ ಬೇರೆ ಬೇರೆ ಅವರು. ಅದೊಂಚೂರು ಕೆಳಗ್ ಮಾಡಿ ಅದ ಯಾವನ್ನ ಅದ್ ಮೇಲೆ ಹೋಗುತ್ತಲ್ಲ AC ಬೆಂಟ್. ಅಯ್ಯೋ 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 ತಡೀರಿ ಅಲ್ಲಿ ಮೇಲೆ. ಕ್ಯಾಮ್ರಾ ಕೆಳಗೆ ಎಂತ ಮತ್ ಇನ್ನೇನ್ ಹೇಳಿದ್ ನಾನು ಇನ್ನು ಅಲ್ಲಿ ಬಿಸಿಲಿಗೆ ಹೀಟ್ ಆಗಿ ನಿಂತದೆ. AC ಏನು ಬೇಕಾಗಿರ್ತದೆ. ACನೇ ಬೇಕು ಗಾಡಿ ಬರ್ತಾರೆ. ನನಗೆ ಅಪ್ಪಾಜಿ ನನಗೆ ಜನ ಎಲ್ಲ AC ಆಗುತ್ತೆ ಲೆಫ್ಟ್ ನನಗೆ ಏಸಿ ಆದ್ರೂ ಸರಿ ಗಾಳಿ ಆದ್ರೂ ಸರಿ. ಗಾಳಿನ ಸರಿ ಕಣಪ್ಪ AC-ಗಿಂತ ನೆಮ್ಮದಿ ಕೊಡ. ನನಗೆ ಏಸಿ ಬರ್ತೈತೆ. AC ತಣ್ಣಗಿರುತ್ತೆ ಗಾಡಿ ಗಾಳಿ ಬೇಕಾದ್ರೆ ನೀನು ಎಲ್ಲ ತಗೋತಾ ಇದ್ದೀಯ. ಗಾಳಿ ಆದ್ರೆ ಬಿಸಿ ಗಾಳಿ ಬರ್ತದೆ. ನಿಮ್ಗೆ ಯಾರು ಹೇಳಿ ನಾನು ಮಧ್ಯಪಡಿಸಿ ಅಂತ? ಓ, 10 ನಿಮಿಷ ನಿಮ್ಗೆ ಹೆಂಗಾದ್ರೂ ನಡೀತದೆ ಅಂತಿರಲ್ಲ. 5 ನಿಮಿಷ ದಕ್ಷ ಅನ್ನನೂ ತಿನ್ಲಿಲ್ಲ. ಹಿಂಗೆ ಅನ್ಸಿದ್ನಲ್ಲ. ತಿಂದೇವ್ರು ಮನಗ ತಿಂತಾನೆ ನೋಡಿ. ನಾನೇನು ತಗೊಂಡ ನಾನು ಆಗ್ಲೇ ತಿಂದಿದ್ನಲ್ಲ ಅಲ್ಲ. ಏನೋ ಬಿದ್ದೈತೆ ಅದ್ರ ಮೇಲೆ ನೋಡ್ತೀವಿ ಮಳೆ ಇರ್ತವೆ. ಹೊರಗಡೆ ಈ ಜನ ಇರ್ತಾರಲ್ಲ. ಮಳೆ ಇರ್ತವೆ ಅದ್ರಲ್ಲಿ. ಚುಚ್ಕೋಬೇಕು. ದಕ್ಷ ತಲೆ ಹಿಂದಕ್ಕೆ ಹಾಕೊಂಡು ಇರಕ್ಕಣ. ಗೈಸ್ ನನಗಂತೂ ಖುಷಿ ಇದೆ. ಆ್ಯಕ್ಚುಲಿ ನಾನು ಇಲ್ಲಿಗೆ ಕಾರ್ ತೊಗೊಂಡು ಬರ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ ಆಯಿತಾ. ಸೊ ಧೈರ್ಯ ಮಾಡಿ ತೊಗೊಂಡು ಬಂದೆ. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಆಗಿದ್ದಾಗಲಿ ಪರವಾಗಿಲ್ಲ, ಏನಾದ್ರೂ ನೋಡ್ಕೊಳ್ಳೋಣ. ಅಫ್ಕೋರ್ಸ್ ನಾನೀಗ ಬಂದಿರೋದು 4ರಷ್ಟು ದುಡ್ಡು ನನಗೆ ಎಕ್ಸ್ಟ್ರಾ ಖರ್ಚಾಗುತ್ತೆ. 4 ಅಲ್ಲ 10ರಷ್ಟು. ನಾನು ಬಸ್ಸಲ್ಲಿ ಬಂದಿದ್ದಿದ್ರೆ ಬರೀ 500 ರೂಪಾಯಲ್ಲಿ ಬಂದು ಇಲ್ಲಿ ತಲುಪ್ತಾ ಇದ್ದೆ. ಆ್ಯಂಡ್ ಹೋಗೋಕ್ಕೆ 1,000. ಸೊ 1,500 ಅಂದ್ಕೊಳ್ಳಿ. ಬಟ್ ಇವಾಗ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಹೇಳಿ? ಆಲ್ಮೋಸ್ಟ್ ಹತ್ತತ್ರ ನನಗೆ ಒಂದು 15,000 ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಆಗಿದೆ. ಆದರೂ ಸಹ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಗೊತ್ತಾ, ನಾನು ಇಲ್ಲಿಗೆ ಕಾರ್ ತಗೊಂಡು ಬಂದು ನಮ್ಮ ಅಪ್ಪ ಅಮ್ಮನ ಕೂರಿಸ್ಕೊಂಡು ಓಡಾಡಿಸ್ತಾ ಇದ್ದೀನಲ್ಲ, ಆ ಫೀಲು ನನಗೆ ಆ 15,000 ರೂಪಾಯಿಗಿನ್ನ ಜಾಸ್ತಿ ಖುಷಿ ಕೊಡುತ್ತೆ ಗೊತ್ತಾ. ಸೊ ಆ್ಯಂಡ್ ಇವ್ರಿಗೂ ಸಹ ಮತ್ತು ನನ್ನ ಮಗಳು ಕಾರ್ ತಂದಿದ್ದಾಳೆ, ನನ್ನ ಮಗಳು ಕಾರು ಅನ್ನೋದು ಪ್ರೌಡ್ ಫೀಲ್ ಇರುತ್ತೆ. ಸೊ ಅವ್ರಿಗೆ ಒಳಗಡೆ ತುಂಬ ಖುಷಿ ಇರುತ್ತೆ. ನಮ್ಮಪ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ ಅಪ್ಪ ಅಮ್ಮ. ಸೊ ಬಟ್ ಆದರೂ ಸಹ ಕೆಲವೊಂದು ಇನ್ನರ್ ಫೀಲ್ ಅಂತ ಇರುತ್ತೆ ಅಲ್ಲ. ಸೊ ಅವರಿಗೆ ಪ್ರೌಡ್ ಇರುತ್ತೆ. ನನ್ನ ಮಗಳು ಏನೋ ಅವಳು ಸ್ವಂತ ಸಂಪಾದನೆಲೋ ಸ್ವಂತ ಸೇವಿಂಗ್ಸಲ್ಲೋ ಏನೋ ಒಂದು ದುಡ್ಡನ್ನ ಹಾಳು ಮಾಡ್ದೇ ಅವಳು ಸ್ವಂತ ಕಾರ್ ತೊಗೊಂಡು ಇಲ್ಲಿ ತನಕ ತೊಗೊಬಂದಿದ್ದಾಳೆ, ನಮ್ಮನ್ನೆಲ್ಲ ಕರ್ಕೊಂಡು ಓಡಾಡಿಸ್ತಾ ಇದ್ದಾಳೆ ಅನ್ನೋ ಖುಷಿ ಖಂಡಿತವಾಗ್ಲೂ ಅವ್ರಿಗೆ ಕೊಟ್ಟಿರ್ತೀನಿ. ಹೌದಲ್ಲ? ಮತ್ತೇನು ಬೇಕು ಗೈಸ್, ಐ ಆಮ್ ಹ್ಯಾಪಿ. ಯಾರ್ ವಿಡಿಯೋ ಚುಕ್ಕೆ ಈಗ ವಿಡಿಯೋ ಮಾಡ್ತಾ ಇದೆಯಲ್ಲ. ನನ್ನ ಕೆಲಸನೇ ಅದು. ಅದಕ್ಕೆ ಸ್ವಂತ ಕಾರ್ ತಗೊಂಡು ಯಾಕೆ ಸ್ವಂತ ಸ್ವಂತ ಕಾರಲ್ಲಿ ನಾವು ಏನೇನು ಬೇಕು ಎಲ್ಲ ಸೆಟಪ್ ಮಾಡ್ತೀವಿ. ನನಗೆ ಅದೇ ನಂದು ಹೋಯ್ತಿದೆಯಲ್ಲ ಈ ಕಡೆಯಿಂದ. ನೆರಳು
ಇದ್ರೆ ಎಮರ್ಜೆನ್ಸಿ ಇದು ಮಾಡ್ಕೋಬೇಕು ಫೋನಿಂದ ಯಾವ ಇವತ್ತೆಲ್ಲ ಒಳ್ಳೆ ದಿನನೇ ಇರ್ಬೇಕು, ಪೂಜೆನೂ ಮಾಡ್ಸವ್ರೆ. ಕುರಿ ತಿಂತಾರೆ ಇದು ಗೈಸ್ 4 ಕೊಟ್ಟಿದ್ದಾರೆ ಅಂದಿದ್ಕೆ 2 ಭಿಕ್ಷೆ ಹಾಕಿದ್ದಾರೆ ನೋಡಿ. ಸಾಕು ಬಿಡಿ. ಲೆಕ್ಕದಂತೆ ನಮ್ಮಮ್ಮ ಎಲ್ಲರಿಗೂ ಕೊಡೋದು. ನಮ್ದು 4 ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಲ್ಲ. ನಮ್ಮಂಗ್ ಲೆಕ್ಕ ಇಲ್ಲ. ಕುಡ್ಕೊಂಡು ನೀವೇ ಎಷ್ಟು ಬೇಕು ತಗೊಂಡು ತಿಂತೀಯಾ? ಗೈಸ್ ಪ್ರಸಾದ ಬನ್ನಿ ತಿನ್ನೋಣ. ಭಾಗ್ಯನ್ ಪ್ರಸಾದ. ಇಷ್ಟು ಆರಕ್ಕೆ ನಮ್ಮ ಸ್ಕೂಲ್ ಹತ್ರ ಒಂದು ಮಗುನ್ ಕಳಿಸ್ತಾಳ ಅಮ್ಮ. ಎಷ್ಟೊಂದು ಸರಿ ತಗೋತೇನೆ ನಿಮಿಷ ದಪ್ಪಿರ್ತಾರೆ. ನಾನೇ 300-400 ರೂಪಾಯಿ ಪ್ಯಾಕೆಟ್ ತಗೋತಾ ಇರ್ತೀನಿ. ಕೂತಿದ್ರೆ ನನಗೆ 50 ಚಿಂಟು ನೀ ಕೋಡ್ಬಳೆ ತಿಂತೀಯ ಅಲ್ವಾ? ಕೊಟ್ಟಿರೋಂಗೆ ಕುನಿ ನಾಳೆ ನಮ್ಗೆ ಗೊತ್ತಿರೋ ಸ್ವಲ್ಪ ಬೇಡ 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 ಅಂದ ಕೇಳ್ತಾರ ಮಗ ಅಂತ ಇನ್ನೂ ಒಂಚೂರು ಮಾಡಿದೆ. ನನಗೂ ಅಷ್ಟೇ ಹುಸಿ ಮಾಡಿದ್ ನಾನು. ಇನ್ನೊಂದು ಆಕ್ಸಿಜನ್ ಇಲ್ಲ. ಗೈಸ್ ನಂದು ಕಾರಿಂದು ಆ್ಯಕ್ಚುಲಿ ಸೀಟ್ ಬೆಲ್ಟ್ ಹಾಕ್ತೀವಿ ಅಲ್ಲ, ಅದು ಸ್ವಲ್ಪ ಉಲ್ಟಾ ಆಗಿದೆ. ಸೊ ಅದಕ್ಕೇ ಅಲ್ಲಿ ಹೋಗ್ತಾ ಇದ್ದೀನಿ ಸರಿ ಮಾಡಿಸೋಣ ಅಂತ. ಅದು ಉಲ್ಟಾ ಹಾಕಿಸ್ಕೊಬರ್ಬೇಕು. ಬನ್ನಿ ಹೋಗೋಣ. ನೋಡಿ ಏನಿದೆ ಮಾಡಿ 5 ನಿಮಿಷ ತಿರ್ಗಿಸ್ಬಿಡಿ. ಇಲ್ಲ ನಾನು ಇಲ್ಲಿ ಉಲ್ಟಾ ಆಯ್ತು ಅನ್ಕೊಂಡೆ. ಮ್ಯಾಟ್ ಮಾಡ್ಬೇಕಾದ್ರೆ ಇಲ್ಲಿ ತಿರ್ಗಿಸಿರ್ತಾರೆ. ಅದು ಗೊತ್ತಾಯ್ತಾ? ಗೊತ್ತಾಯ್ತು. ಅದು ಉಲ್ಟಾ ಆಗಿದೆ. ಕೊಡಿ ಕೊಡಿ. ನಾನು ಫೋನಲ್ಲಿ ಈ ರೀತಿ ಹೇಳಿದಾಗ ಅದು ಬೆಲ್ಟಿಂದು ಪ್ರೆಸ್ ಮಾಡೋದು ಉಲ್ಟಾ ಆಗಿದೆ ಅಂದಾಗ ಅದೇನು 5 ನಿಮಿಷದ ಕೆಲಸ ತಗೊಬನ್ನಿ ಅಂದರು. ಇಲ್ಲಿ ಬಂದರೆ ಆಲ್ಮೋಸ್ಟ್ 2 hours ಆಗಿರ್ಬೋದು ಗೈಸ್. ಇನ್ನೂ ಮಾಡ್ತಾನೇ ಇದ್ದಾರೆ. ಆ್ಯಕ್ಚುಲಿ ಅದು ಪ್ರೆಸ್ ಮಾಡೋದು ನಮ್ಮ ಸೈಡ್ ಇರಬಾರ್ದು, ಲೈಕ್ ಆ ಕಡೆ ಇರಬೇಕು. ಬೆಲ್ಟನ್ನು ಏನು ಹಾಕ್ತೀವಲ್ಲ ಪ್ಲಗ್, ಅದು ನಮ್ಮ ಸೈಡ್ ಇರಬೇಕು. ಸೊ ಅದನ್ನು ಉಲ್ಟಾ ಮಾಡಿಬಿಟ್ಟಿದ್ರು. ಹಾಗಾಗಿ ಬಂದು ಹಾಕಿಸ್ಕೊತಾ ಇದ್ದೀನಿ. ಮತ್ತು ಏನದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅದು ಸಡನ್ನಾಗಿ ಹಾಕೋವಾಗ ಎಲ್ಲ. ಬಟ್ ಬಂದಮೇಲೆ ಯಾಕಾದರೂ ಬಂದು ಅನ್ನಿಸ್ಬಿಡ್ತು ಗೈಸ್. ಅದೇನೋ ಥ್ರೆಡ್ನಿಂಗು ಉಲ್ಟಾ ಆಗಿಬಿಟ್ಟು ಏನೇನೋ ಮಾಡಿ, ಸೊ ಕೊನೆಗೆ ವೆಲ್ಡಿಂಗು ಅದು ಇದು ಮಣ್ಣು ಮಸಿ ಅಂತ ಎಲ್ಲ ತೋರಿಸ್ಬಿಟ್ರು ನನ್ನ ಗಾಡಿಗೆ. ಅದು ಸ್ವಲ್ಪ ಬೇಜಾರಾಯಿತು. ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಅವರು ನನಗೆ ಈ ಸೀಟಿಂದು ಮಣಿದು ಹಾಕ್ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ನಾನು ತುಂಬ ಪೇ ಮಾಡಲಿಲ್ಲ. ಮೇ ಬಿ ಅದು 1850 ಏನೋ ಅಂತೆ. ನಾನು ಜಸ್ಟ್ 500 ರೂಪೀಸ್ ಅಷ್ಟೇ ಪೇ ಮಾಡಿದ್ದು. ಕಾಂಪನ್ಸೇಟ್ ಮಾಡಿ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ಆದರೂ ನನಗೆ ಬೇಜಾರಾಗುತ್ತೆ ಗೈಸ್. ಯಾಕೆ ಗೊತ್ತಾ, ನಾನು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತೊಗೊಂಡಿರೋದು. ಅದಕ್ಕೆ ಸ್ವಲ್ಪ ಏನಾದ್ರು ಆದರೂ ನನ್ನ ಮನಸ್ಸಿಗೆ ನೋವಾಗತ್ತೆ. ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಬೇಕು ಅಂದರೆ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಬೇಕು ಅಂತಾರಲ್ಲ, ಹಾಗೆ ಅಂದ್ಕೊಂಡು ಸುಮ್ಮನಾದೆ. ಅದಕ್ಕಂತೂ ನಾನು ಅವ್ರು ಮಾಡಲೇಬೇಕು ಅಲ್ಲಿ ಆ ಕೆಲಸಗಳೆಲ್ಲ, ಅದನ್ನೆಲ್ಲ ತಪ್ಸೋಕ್ಕಾಗಲ್ಲ. ಬಟ್ ಆದರೂ ಅದಕ್ಕೇನೋ ಒಂದು ಕಾಂಪನ್ಸೇಟ್ ಹಾಕಿ ಕೊಟ್ರಲ್ಲ, ಅದಕ್ಕೂ ಪೇ ಮಾಡಿಸ್ಕೊಂಡ್ರಲ್ಲ ಅಂತ ಬೇಜಾರಿದೆ. ಬಟ್ ಸ್ವಲ್ಪ ಪೇ ಮಾಡಿದೆ ಅನ್ನೋ ಖುಷಿ ಇದೆ. ಏನೋ ಒಂದು ಗೈಸ್, ಕೊನೆಗೆ ಎಲ್ಲ ಮಿಕ್ಸ್ಡ್ ಫೀಲಿಂಗು. ಕೆಲವೊಂದು ಹೋಗುತ್ತೆ, ಕೆಲವೊಂದು ಬರುತ್ತೆ. ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ಏನಂತೀರಾ? ಆ್ಯಕ್ಚುಲಿ ಬರುವಾಗ ನನ್ನ ದೊಡ್ಡ ಮಗ ಕಾರ್ ಓಡಿಸ್ಕೊಂಡು ಬಂದಿದ್ದು. ಸೊ ಮತ್ತೆ ಕೀ ಕೊಡೋಕೆ ಹೋದೆ, ಓಡಿಸು ಅಂದರೆ ಅವ್ನು ಎದ್ರುಕೊಂಬಿಟ್ಟ. ಯಾಕೆಂದರೆ ಅಲ್ಲಿ ವೆಲ್ಡಿಂಗು ಎಲ್ಲ ಮಾಡಿದ್ರು ಅಲ್ಲ. ಸೊ ಅವನು ಎದ್ರುಕೊಂಬಿಟ್ಟ. ಮತ್ತೆ ಕಾರ್ ಸೀಟ್ ಹಿಂದಕ್ಕೆ ಹೋಗ್ಬಿಟ್ರೆ ಅವರು ಸರಿಗೆ ಫಿಟ್ ಮಾಡಿಲ್ಲ ಅಂದರೆ ಅಂತ. ಸೊ ಕಾರ್ನ ನಾನೇ ಓಡಿಸ್ಕೊಂಡು ಬಂದೆ ಗೈಸ್. ಇವಾಗ ಕಾರಿಂದೆಲ್ಲ ಮಾಡಿಸ್ಕೊಂಡು ಬಂದೆ. ಆ್ಯಕ್ಚುಲಿ ಬಟ್ಟೆ ನೆನೆ ಹಾಕಿದ್ದೆ, ಮರ್ತೇ ಬಿಟ್ಟಿದ್ದೀನಿ. ಸೊ ಇವಾಗ ವಾಶ್ ಮಾಡಿ ಹಾಕಬೇಕು. ಸೊ ಬೇಗ ವಾಶ್ ಮಾಡಿಬಿಡೋಣ, ಸ್ವಲ್ಪನೇ ಇರೋದು. ಬನ್ನಿ. ಇಷ್ಟು ಬಟ್ಟೆ ಇಟ್ಟು ನಿಮ್ಗೆ ಎಷ್ಟಮ್ಮ? ನಿಮ್ಗೊಂದು 8 ಪುರಿ ಸಾಕಲ್ಲ? ಅಂದ್ರೆ ಆಯ್ತಾ? ಇದು ನಿಮ್ಮ ಹೋಮ. ಈಗ ಪುಡಿ ಮಾಡ್ಕೊಂಡು ಮಸಾಲೆ ಪುರಿನಾ ಪಾನಿಪುರಿನಾ? ಮಸಾಲ್ ಕೈ ತೊಳ್ಕೊಳ್ರ ಇಬ್ರು. ಎಲ್ಲೆಲ್ಲಿ ಹೋಗಿ ಬಂದಿರ್ತೀರ? ಪುಡಿ ಮಾಡ್ತಿದ್ದೀನಿ. ಇನ್ನೇನು ಮಾಡ್ತಾರೆ? ನಾನು ಏನ್ ತರ ಮಾಡ್ತೀನಿ
ಗೊತ್ತಿಲ್ಲ. ಒಳ್ಳೆದು ಕಣ. ಸಾಕು. ಇಷ್ಟೇ ಇಷ್ಟ. ನನ್ ಜಾಸ್ತಿ ಆಯ್ತಲ್ಲ. ಇನ್ನು ಇನ್ನೊಂದು ಹಾಕಡ? ನಾನು 4 ಸ್ಪೂನ್ ಹಾಕೊಂಡೆ. 4 ಹಾಕಿದ್ದ? ಅವನಿಗೆ 3 ಹಾಕಿದ್ಯಾ? ಇಲ್ಲ, ಇಲ್ಲ, ನನಗೂ 4 ಹಾಕ್ದ. ಇಬ್ರಿಗೂ 4 ಹಾಕಿದ್ದೀನಿ. ಕಲಿಸು, ಗೊತ್ತಾಗದ್ ನೀನು. ಇಲ್ಲಿ ಕೊಡೋದು. ತಡಿ, ಕಲಿಸ್ಬಿಡೋಣ. ತಗೋ ನೀನು. ಹಾ ಬ್ರೋ, ನನ್ಗೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು. ಇನ್ನೊಂದು ಸ್ಪೂನ್ ಹಾಕೋಬಿಡ. ನೀವು ಹಾಕೊಳ್ಳಿ ಅಮ್ಮ. ನೀವು ಹಾಕೊಂಡಾದ್ಮೇಲೆ ಮಿಕ್ಕಿದ್ದನ್ನು ನಾವು ಹಾಕೊಡ್ತೀವಿ. ಒಂದು ಹಾಕೊಳ್ಳೋ, ಅರ್ಧ ಏನು ಸರಿ ಆಗಲ್ಲ. It's your challenge, not my challenge. No, you don't do challenge, you just eat. ಯಾ ಟೇಸ್ಟ್. ಪಾನಿ ಹೆಂಗ ಹಾಕ್ತೀನಿ ನಾನೀಗ? ಅದ್ರಲ್ಲ ಬೋಸಿ ಖಾಲಿ. ಆ ಕವರನ್ನು ಇದ್ರ ಒಳಗಡೆ ಹಾಕು. ಬೋಸಿಗೆ ಹಾಕ್ಬಾರ್ದಮ್ಮ. ಬೋಸಿಗೆಲ್ಲ ಹಾಕಲ್ಲ. ಅಮ್ಮಮ್ಮ ಇಲ್ಲ, ಇದ್ರ ಸುಡದ ವಾಟರ್ ಅಲ್ಲ. ಜಸ್ಟ್ ಪೂರ್ ಇಟ್. ಚಿಲ್ಲ ಮಾಮ, ಚಿಲ್. ಇವತ್ತು ಗೊತ್ತಾ ಎಂತ ಸಾಹಸ ಮಾಡಿ ಬಂದಿದ್ದೀನಿ ಅಂತ? ಏನು ಮಾಡಿದೆ? ಆ ಪೊಲೀಸ್ ಇಲ್ಲೇನೆ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಆರಾಮ ಮಾತಾಡ್ತಾ ಕೂತವ್ರೆ. ಏನು ಅನ್ನಲ್ಲ ಕಣ, ಚನ್ನಪಟ್ಟಣದಲ್ಲಿ ಎದುರ್ಕತ್ತನಂತಾರೆ, ಎದುರ್ಬಿಟ್ಟಾರೆ ಮನೆ ಎದುರುಗಡೆ ಮನೆಯಲ್ಲಿ. ಟ್ರಾಫಿಕ್ ಪೊಲೀಸು. ಆಗಿಂದ ಮುಟ್ಟಾದ್ರೆ ತಗೊಳಪ್ಪ. ಒಳ್ಳೆ ಕೆಲಸ ಮಾಡೋದು. ಅಣ್ಣ ತಮ್ಮ ದಿನ ಒಂದೊಂದು ಚಾಲೆಂಜು, ದಿನ ಒಂದೊಂದು ಡೇರ್ ಮಾಡ್ತಾ ಇದ್ದಾರೆ. ಬಟ್ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಈಗ ಯಾರು ವಿನ್ ಆಗ್ತಾರೆ? ಚಿಂಟು ಚೆನ್ನಾಗಿ ತಿಂತಾರೆ. ಚಿಂಟು ಬೇಗ ತಿನ್ನೋ ಬೇಕಾ? ಚಿಂಟು ನಿನ್ನೆ ಗೋಬಿ ನಾವೇ ಕೊಡ್ತೀನಿ. ಪಾರ್ಟಿ ಯಾವ ಥರ ಅವ್ನು ಹೋಗೋಕ್ಕಂದಿನ ಕೊಡ್ಸೋಣ. ಕೊಡ್ತೀನಿ, ಏನು ಬೇಕಾದ್ರೆ ಕೊಡ್ತೀನಿ. ಚಿಂಟು ವಿನ್ನಿಂಗ್ ಆಗ್ತಾ ಇದ್ದಾನೆ. ಬೆನಕ ಈಟಿಂಗ್ ಸ್ಲೋಲಿ. ನೋಡಿ, ಅಣ್ಣಂದು ಇಷ್ಟಿದೆ, ತಮ್ಮಂದು ಇಷ್ಟಿದೆ. ತಮ್ಮ ಬಡ್ದು ಬಾಯಿಗೆ ಹಾಕೋತಾವನೆ. ಅದೇ ಅನ್ನ ಬಡ್ತಾ ಇದೆ. ಹಾ, ಅನ್ನ ಹೋಗುದಿಲ್ಲ ಅಲ್ಲ ಪುಟ್ಟ ನಿಂಗೆ? ಅದನ್ನು ಪಾನಿನ ಮುಗಿಸು. ಯಾವುದೋ ಒಂದು ಬೆನಕ ಗೆದ್ದಿದ್ದ ಅಲ್ಲ ಯಾವತ್ತು? ನೆನ್ನೆ ಅಲ್ಲ, ನೆನ್ನೆನೂ ಚಿಂಟುನೇ ಗೆದ್ದಿದ್ದು. ಚಿಂಟು ಇಸ್ ದ ವಿನ್ನರ್. ಏನ್ ಕೊಡ್ಬೇಕು, ಏನಿದೆ? ಸೊ ಇನ್ನು ಬೆನಕ ಅವ್ರದ್ದಿಷ್ಟಿದೆ. ಗೈಸ್, ನೆನ್ನೆ ಗೋಬಿ ಕಾಂಪಿಟೇಷನು, ಇವತ್ತು ಪಾನಿಪುರಿ ಮಸಾಲ ಪುರಿ ಕಾಂಪಿಟೇಷನ್. ಅದಕ್ಕೂ ಮುಂಚೆ ಆಮ್ಲ ಜ್ಯೂಸ್ ಕಾಂಪಿಟೇಷನ್ ಇಟ್ಟಿದ್ರು. ಸೊ ದಿನ ಒಂದೊಂದು ಮಾಡ್ತಾ ಇದ್ದಾರೆ. ಆದರೆ ಇವತ್ತೇ ಕ್ಯಾಪ್ಚರ್ ಮಾಡಿರೋದು ನಾನು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ? ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಬಟ್ಟೆ ಒಗಿಬೇಕು. ಬಟ್ಟೆ ಒಗೆಯೋದು ಬಿಟ್ಬಿಟ್ಟು ಅವ್ರು ಕಾಂಪಿಟೇಷನ್ ನೋಡೋಕೆ ಹೋಗಿದ್ದೆ. ಬನ್ನಿ ಬಟ್ಟೆ ಒಗೆಯೋಣ.